ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಟೊಮೊಟೊ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಟೊಮೊಟೊ ರೈಸ್ ಬಾತ್. ನೀವು ಕೂಡ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗೆ ಇದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು 1 ಇಂಚಿನಷ್ಟು ಚಕ್ಕೆ ಪೀಸನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಪೀಸ್ ಹಾಕ್ಬಿಟ್ಟು ಲವಂಗ 2, ಮರಾಠಿ ಮೊಗ್ಗು 1, ನಂತರ ಒಣಮೆಣಸಿನ್ಕಾಯಿ 4, ನಿಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು, 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಒಂದು ಸ್ವಲ್ಪವನ್ನು ಹಾಕಿ ಎಲ್ಲವನ್ನು ರುಬ್ಕೊಂಬರೋಣ. ಅಷ್ಟರೊಳಗೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೆ, ಅದು ವಿಡಿಯೋ ಬಂದಿಲ್ಲ, ಸಾರಿ. ನಂತರ ಈ ಎಣ್ಣೆಗೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಕಾಳು ಹಾಕಿ ಅದು ಪಟ್ಪಟ ಅಂತ ಸಿರಿದಿದ್ದಾದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ಇವಾಗ ಕಸ್ತೂರಿ ಮೇಥಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿಯನ್ನು ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಂತರ ನಾವು ಇಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕೋಣ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ರುಬ್ಬಿರೋ ಖಾರವನ್ನು ಅದರೊಳಗೆ ಹಾಕ್ಬಿಡೋಣ. ಅದನ್ನು ಹಾಕ್ಬಿಟ್ಟು ನಂತರ ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ಕೂಡ ಆ ನೀರನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನಂತರ ಅದು ಚೆನ್ನಾಗಿ ವಾಸನೆ ಗಮ್ಮಂತ ಬರೋವರೆಗೂ ಮತ್ತು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ. ನಂತರ ಅದನ್ನು ಕಲಸಿಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕಾಗುತ್ತೆ. ನಂತರ ಟೊಮೊಟೊ ಹಣ್ಣನ್ನು 3 ಟೊಮೊಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಮೆತ್ತಗಾಗಬೇಕು, ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಂತರ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿದಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಬೇಕಾಗಿತ್ತು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ. ಅದಕ್ಕೆ ಈಗ ಒಗ್ಗರಣೆಗೆ ಒಂದು ಬೇರೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು 2 ಹಸಿಮೆಣ್ಸಿನ್ಕಾಯಿ ಉದ್ದದ್ದಾಗಿ ಸೀಲಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ನಂತರ ಈ ಒಲೆ ಮೇಲಿರುವಂತಹ ಟೊಮೊಟೊ ಹಣ್ಣು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಲ್ಲ ಕುಕ್ಕರು, ಅದರೊಳಗೇ ಇದನ್ನು ಕೂಡ ಹಾಕಿಬಿಟ್ಟು ನಂತರ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದು ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡೋಣ. ನೋಡಿ ಇವಾಗ ಯಾವ ತರಹ ಮೆತ್ತಗಾಗಿದೆ ಅಂತ ನೀವು ನೋಡ್ತಾ ಇರಬಹುದು. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ. ಈ ರೀತಿ ಮೆತ್ತಗಾದಮೇಲೆ ನಾವು ನೀರನ್ನು ಹಾಕಬೇಕು. 1 ಲೋಟ ಅಕ್ಕಿಗೆ 2.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 2.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಂತರ 1 ಲೋಟ ಅಕ್ಕಿಗೆ 2.5 ಲೋಟದಷ್ಟು ನೀರನ್ನು ಹಾಕಿದ್ದೀನಲ್ಲ, ಅಕ್ಕಿಯನ್ನು ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಅದರೊಳಗೆ ಅಕ್ಕಿಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ. ಇವಾಗ ಅದು 2 ವಿಜಲ್ ಬಂದರೆ ಸಾಕು. 2 ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ. ನೋಡಿ ಇವಾಗ 1 ವಿಜಲ್ ಕೂಗಿದೆ. ಇವಾಗ ಇನ್ನೊಂದು ವಿಜಲ್ ಕೂಗೋವರೆಗೂ ಬಿಡೋಣ. 2 ವಿಜಲ್ ಕೂಗಿದ್ದಾದಮೇಲೆ ಒಲೆಯನ್ನು ಹಾಕಿಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ನೋಡೋಣ, ತೆಗೆದು ನೋಡ್ತಾ ಇದ್ದೀನಿ ಅದು ಹೇಗೆ ಬಿದ್ದಿದೆ ಅಂತ. ತುಂಬ ಟೇಸ್ಟಿಯಾದ ಘಮ ಅಂತ ವಾಸನೆ ಬರ್ತಿರುವಂತಹ ಟೊಮೊಟೊ ರೈಸ್ ಬಾತ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.